ಬಾಂಗ್ಲಾದೇಶ ಪ್ರಧಾನಿಯಾಗಿ ನೂತನ ಹಂಗಾಮಿ ಪ್ರಧಾನಿಯಾಗಿ ಮೊಹಮ್ಮದ್ ಯೂನುಸ್ ಆಯ್ಕೆ ಆಗಿದ್ದಾರೆ. ಬಾಂಗ್ಲಾದೇಶದ ಮಧ್ಯಂತರ ಪ್ರಧಾನಿಗೆ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಜೊತೆಗೆ ಪ್ರಧಾನಿ ಹಿಂದೂಗಳ ರಕ್ಷಣೆಗೆ ನಿಲ್ಲುವ ಭರವಸೆ ಕೊಡಬೇಕು ಅಂತ ಹೇಳಿದ್ದಾರೆ. ಭಾರತ ಎಂದಿನಂತೆ ಉತ್ತಮ ಸಂಬಂಧ ಮುಂದುವರಿಸಲಿದೆ ಅಂತ ಹೇಳಿದ್ದಾರೆ. ಹಿಂದೂಗಳನ್ನು ರಕ್ಷಿಸುವಂತೆ ಪ್ರಧಾನಿ ಮೋದಿ ನೇರ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೂಡ ಭಾಳ ಗ್ರೇಟ್. ಒಂದು ರೀತಿಯಲ್ಲಿ ಮೈಕ್ರೋ ಫಿನಾನ್ಸಲ್ಲಿ ಬಾಂಗ್ಲಾದೇಶದ ಅನೇಕ ಬಡವರನ್ನು ಮೇಲಕ್ಕೆತ್ತಿದಂಥ ಖ್ಯಾತಿ ಇದೆ. ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮೊಹಮ್ಮದ್ ಯೂನುಸ್ ಅಮೆರಿಕದಲ್ಲೇನೋ ಇದ್ದರು, ಅವರು ವಾಪಸ್ ಬಂದು ಅವರನ್ನು ಮಾಡಿದ್ದಾರೆ. ಕೆಲವು ದಿನಗಳ ಮಟ್ಟಿಗೆ ಬಾಂಗ್ಲಾದೇಶದ ಮಧ್ಯಂತರ ಪ್ರಧಾನಿಗೆ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಮೈಕ್ರೋ ಫಿನಾನ್ಸ್ ಅಂತಂದರೆ ನಾವು ಹೇಳ್ತೀವಲ್ಲ ಧರ್ಮಸ್ಥಳ ಆ ಥರ ಮಾದರಿಯಲ್ಲಿ ಮೈಕ್ರೋ ಫಿನಾನ್ಸ್ ಮುಖಾಂತರ ತುಂಬ ಜನ ಲಾಭ ಪಡೆದಿದ್ದಾರೆ. ಹಾಗಾಗಿ ಅವರಿಗೆ ಭಾಳ ದೊಡ್ಡ ಹೆಸರಿದೆ. ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವರನ್ನು ಮಧ್ಯಂತರ ಅವಧಿಗೆ ಪ್ರಧಾನಿಯನ್ನಾಗಿ ಮಾಡಲಾಗಿದೆ. ಅವರಿಗೊಂದು ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ನೋಡಿ, ಹಿಂದೂಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಓಕೆ, ಬಾಂಗ್ಲಾದೇಶದ ಅನೇಕ ಸುದ್ದಿಗಳು ನಮ್ಮ ಬಳಿ ಇದೆ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ನಡುವೆ ಏನಾಯಿತು ಅದು ಕೂಡ ಹೇಳ್ತೀನಿ. ಆಮೇಲೆ ಕೆಲವರನ್ನು ಕ್ಯಾಬಿನೆಟ್ಟಿಂದ ಹೊರಗೆ ಹಾಕ್ತಾರಂತೆ, ಕೆಲವರು ಕ್ಯಾಬಿನೆಟ್ ಒಳಗೆ ಬರ್ತಾರಂತೆ. ಯಾರು ಹೋಯ್ತಾರೆ ಯಾರು ಬರ್ತಾರೆ ಹೇಳ್ತೀನಿ ಬಿಡಿ. ಸೀದಾ ನಾವು ಡಾಕ್ಯುಮೆಂಟ್ ಏನು ಕೊಡೋದು, ನಾವು ಕೋರ್ಟ್ಗೆ ಹೋದ್ರು, ಅವರು ಹೈಕೋರ್ಟ್ಗೆ. ಇವ್ರು ಹೇಳ್ತಾರೆ ಹೈಕೋರ್ಟ್ಗೆ ಹೋಗೋಂಗಿಲ್ಲ, ಕೊಡಬೇಕು. ಅದೇ ಹೇಳುತ್ತೆ ಕೇಂದ್ರ ಸ್ವಾಮಿ ಪುರಾತತ್ವ ಇಲಾಖೆ ಹೇಳ್ತು ಇದು ವಕ್ಫ್ದಲ್ಲಪ್ಪ, ಈ ಸ್ಮಾರಕ ಕೇಂದ್ರ ಸರ್ಕಾರದ ಆಸ್ತಿ. ತಾಜ್ ಮಹಲ್ ಎಲ್ಲ ಕೊಡೋಕ್ಕಾಗತ್ತಾ? ಈ ಇಲಾಖೆ ಮಾತು ಕೇಳ್ತು ಹೈಕೋರ್ಟ್. ನಿನ್ನೆ ಹೇಳುತ್ತೆ ವಕ್ಫ್ ಬೋರ್ಡ್ ಆಲ್ರೆಡಿ ಅದು ನಮ್ಮದು ಅಂತ ಹೇಳಿ ಆಗಿತ್ತು. ಇದು ನಮ್ಮದು ಬರೋದು ಕೊಡು. ವಕ್ಫ್ ಬೋರ್ಡ್ ಆದೇಶವನ್ನು ರದ್ದುಪಡಿಸುತ್ತೆ ನ್ಯಾಯಾಲಯ. ವಿಚಾರಣೆ ವೇಳೆ ವಕೀಲರ ವಿರುದ್ಧ ನ್ಯಾಯಪೀಠ ಹೇಳುತ್ತೆ, ಏನ್ರಿ ಮನಸ್ಸಿಗೆ ಬಂದಾಗ ಯಾವ ಆಸ್ತಿಯನ್ನಾದರೂ ನಮ್ಮದು ಅಂತೀರಾ? ನಮ್ಮದು ಅಂತೀರಾ? ನಾಳೆ ತಾಜ್ ಮಹಲ್ ನಮ್ಮದು ಅಂತೀರಿ. ಕೆಂಪು ಕೋಟೆ ಇದೆಯಲ್ಲ, ಪ್ರಧಾನಿಗಳು ಆಗಸ್ಟ್ 15 ಮತ್ತು ಜನವರಿ 26 ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರಲ್ಲ, ಅದು ನಮ್ಮದು ಅಂತೀರಿ. ಘೋಷಿಸ್ಕೊಳ್ಳಿ ಆಗಿದ್ರೆ ಅಂತೇಳಿ ಸಖತ್ತಾಗಿ ಜೋರಾಗಿ ಮಾತಾಡಿ ವಿಚಾರಣೆ ವೇಳೆ ವಕೀಲರ ವಿರುದ್ಧ ಹರಿಹಾಯ್ದ ಪೀಠ. ಈಗ ಅರ್ಥ ಆಯ್ತಲ್ಲ ನಿಮಗೆ ಯಾಕೆ ಬದಲಾವಣೆ ಆಗಬೇಕು ಅಂತೇಳಿ. ಹಾಗಂತ ಮುಸ್ಲಿಮರಿಗೆ ಅನ್ಯಾಯ ಆಗಬಾರ್ದು, ಅದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಜನಜಾತಿಗೆ ಅನ್ಯಾಯ ಆಗಬಾರ್ದು, ಅವರ ಹಕ್ಕದು. ಆದರೆ ಹಿಂಗೆ ಕಾರಲ್ಲಿ ಹೋಗ್ತಿರೋದು, ಒಂದು ಒಳ್ಳೆ ಜಾಗ ಇದೆಯಲ್ಲ, ನಮ್ದಪ್ಪ, ಹಂಗಾಗಲ್ಲ ಅಂತ. ನಮ್ದಾಗಲ್ಲ ಅಂದ್ರೆ ನಾವು ಪಾಪ ಓಡ್ಬಂದು, ಸರ್ ಇದು ನಂದು ಸರ್. ನಂದು ಅಂದರೆ ಡಾಕ್ಯುಮೆಂಟ್ ತಗೊಂಬ. ಅಲ್ಲ ಸರ್, ಇದು ನಂದು, ನನ್ನ ಬಳಿ ಇದೆ, ನಿಮ್ಮದು ಹೆಂಗೆ ಹೇಳ್ತೀರಿ? ನೀವು ಡಾಕ್ಯುಮೆಂಟ್ ತಗೊಂಬ. ಈ ಕಾನೂನಲ್ಲಿ ನಾವು ಡಾಕ್ಯುಮೆಂಟ್ ಕೊಟ್ಟು ನೀನು ಮಾತ್ರ ಡಾಕ್ಯುಮೆಂಟ್ ಕೊಡಬೇಕು. ಆಮೇಲೆ ಒಂದು ವೇಳೆ ಕಂಪ್ಲೇಂಟ್ ಆಯ್ತು ಇರ್ಕೊಳ್ಳಿ, ಪಾಪ ಅವನೇನೋ ಒಂದು ಕಾಯ್ತಾ ಇರ್ತಾನೆ, ತಲೆ ಬಿಸಿ ಬೇಡಪ್ಪ ಮಾರಿಬಿಟ್ಟು ಹೋಗ್ತೀನಿ. ಮಾರಂಗಿಲ್ಲ ಅವ. ಬೇಡ ಈಗ ಕಾನೂನು ಹೊಸದು ನಿರ್ಧಾರ ಮಾಡಿ ಚರ್ಚೆಗಳಾಗಲಿ. ವಿಸ್ತೀರ್ಣಕ್ಕಿಂತ ಜಾಸ್ತಿ ಇದೆ. ಅಂದರೆ ಒಂದು ದೇಶ ಎಷ್ಟು ದೊಡ್ಡದಿದೆ ಅದಕ್ಕಿಂತ ಜಾಸ್ತಿ ಇದೆ. ಇವರು 50 ದೇಶ, ಒಂದೊಂದೇ ದೇಶ, ನಾನು ಎಲ್ಲ ಸೇರಿಸಿ ಹೇಳ್ತಾ ಇರೋದಿಲ್ಲ. ಒಂದು ದೇಶ ಈ ದೇಶ ಇದಕ್ಕಿಂತ ಜಾಸ್ತಿ, ಆ ದೇಶ ಅದಕ್ಕಿಂತ ಜಾಸ್ತಿ, ಆ ದೇಶ ಅದಕ್ಕಿಂತ, ಹಾಗೆ 60 ದೇಶ ಬರುತ್ತೆ. ಜಪಾನ್ಗಿಂತ ಜಾಸ್ತಿ, ಆ ಥರ. ಅರ್ಥ ಆಯ್ತಲ್ಲ? ಓಕೆ. ದೇಶಾದ್ಯಂತ ಬರೋಬ್ಬರಿ 30 ವಕ್ಫ್ ಬೋರ್ಡ್ಗಳಿವೆ. ಸ್ವಾತಂತ್ರ್ಯ ಬಂದಾಗ 52,000 ಆಸ್ತಿಗಳನ್ನು ಹೊಂದಿತ್ತು. 52,000 ಆಸ್ತಿಗಳು. 2009 ವೇಳೆಗೆ 3 ಲಕ್ಷ ನೋಂದಾಯಿತ ಆಸ್ತಿಗಳು. 2020 ಹೊತ್ತಿಗೆ ವಕ್ಫ್ ಆಸ್ತಿಗಳ ಪ್ರಮಾಣ 8.7 ಲಕ್ಷ. ಕೇವಲ 13 ವರ್ಷಗಳಲ್ಲಿ ವಕ್ಫ್ ಭೂಮಿ ದ್ವಿಗುಣಗೊಂಡಿದೆ. 13 ವರ್ಷ ಡಬಲ್. 9.40 ಲಕ್ಷ ಎಕರೆಯಲ್ಲಿ ಹರಣಿಕೊಂಡಿದೆ ವಕ್ಫ್ ಆಸ್ತಿ. ವಕ್ಫ್ ಬೋರ್ಡ್ ಆಸ್ತಿ ಮೌಲ್ಯ 1,000 ಲಕ್ಷ ಕೋಟಿಯಲ್ಲಿದೆ. ವಕ್ಫ್ ಸಂಪತ್ತಿನ ಮೇಲೆ ಶರಿಯಾ ಕಾನೂನು ಬಳಸಲಾಗುತ್ತೆ. ಆಸ್ತಿ ಇರುವ ಸ್ಥಳ, ಅಲ್ಲಿನ ಮೌಲ್ಯ ಆಧರಿಸಿ ನಿರ್ಧಾರ ಮಾಡಬೇಕಾಗತ್ತೆ. ಸಾಕಷ್ಟು ವಕ್ಫ್ ಆಸ್ತಿ ಆಯಕಟ್ಟಿನ ಪ್ರದೇಶಗಳಲ್ಲಿ ಇದೆ. ಜೊತೆಗೆ ಕೆಲವು ಆಸ್ತಿಗಳಿಗೆ ಐತಿಹಾಸಿಕ ನಂಟಿದೆ. ವಕ್ಫ್ ಆದಾಯ ಕೇವಲ ಮುಸ್ಲಿಮರ ಏಳಿಗೆಗೆ ಬಳಸ್ತಾರೆ, ಆದರೆ ತಿಂತಾರೆ. ಬಡವರಿಗೆ ಹೋಗೋದಿಲ್ಲ. ಬಡವರಲ್ಲಿ ಮೈಸೂರಲ್ಲೆಲ್ಲ ಕೆಲವರು ನೋಡಿಲ್ವಾ, ಮುಸ್ಲಿಮರನ್ನ ಪಾಪ ಪಂಚರ್ ಶಾಪ್ ಹಾಕ್ಕೊಂಡು ಅವ್ರಿಗೇನೋ ಸಿಗ್ತಾ ವಕ್ಫಿಂದ. ಈಗ ಮಾಡ್ತಾ ಇರುವಂಥ ಕಾರಣ ಅವರಿಗೆ ಸಿಗಬೇಕು. ಹಾಗಂತ ಕಂಡವರ ಮೇಲೆ ಹೋಗೋಂಗಿಲ್ಲ. ಇನ್ನೇನಾಗತ್ತೆ, ಈ ಟ್ರಿಬ್ಯುನಲ್ ಇದೆಯಲ್ಲ, ಅದೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಥರ ಆಗುತ್ತೆ. ನೀವು ಹೈಕೋರ್ಟ್ಗೆ ಹೋಗ್ಬೋದು, ಇಷ್ಟೇ ವಿಚಾರ. ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ. ಆಮೇಲೆ ಸ್ಪೆಷಲ್ ಸ್ಕಾಲರ್ಗಳನ್ನು ಅದರೊಳಗೆ ಹಾಕ್ತಾರೆ. ಅವರೇ ಪರ್ಮನೆಂಟ್. ಅವ್ರು ಹೇಳಿದ್ದು ಫೈನಲ್ ಅಲ್ಲ, CO ಹೇಳಿದ್ದು ಫೈನಲ್ ಅಲ್ಲ, ಟ್ರಿಬ್ಯುನಲ್ ಹೇಳಿದ್ದು ಫೈನಲ್ ಅಲ್ಲ. ಫೈನಲ್ಲೇ ಅದು ಒಂದು ರೀತಿಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದ್ದಂಗೆ. ಓಕೆ, ಅರ್ಥ ಆಯ್ತಲ್ಲ?
ಗೆ ತಿದ್ದುಪಡಿ ತರಲಾಗಿದೆ. ಇದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂ ಸಂಘಟನೆಗಳು ಹಾಲು ಕುಡಿದಷ್ಟೇ ಸಂತಸದಲ್ಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ಒಬ್ಬರು ಶ್ರೀಕಾಂತ್ ಏಕನಾಥ್ ಶಿಂದೆ ಅಂತ ಮಾತಾಡಿದ್ರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮಗ. ಅವರೊಂದು ಮಾತನ್ನು ಹೇಳ್ತಾರೆ, ಶಾಬಾನುಗೆ ಅನ್ಯಾಯ ಮಾಡಿದವರು. ಏನು ಶಾಬಾನು ಪ್ರಕರಣ? ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಮತ್ತೊಮ್ಮೆ. ಕಾಂಗ್ರೆಸ್ ವಿರುದ್ಧ ಯಾವತ್ತೂ ಕೂಡ BJP ಹರಿಹಾಯ್ತಾ ಇರುತ್ತೆ, ನೀವು ತಪ್ಪು ಮಾಡಿದ್ದೀರಿ ಅಂತೇಳಿ. ತಪ್ಪು ಮಾಡ್ತಾ ಅವತ್ತು ರಾಜೀವ್ ಗಾಂಧಿ ಸರ್ಕಾರ ಶಾಬಾನು ಅನ್ನೋಂಥ ಹೆಣ್ಣುಮಗಳಿಗೆ ಗಂಡ ಡಿವೋರ್ಸ್ ಕೊಡ್ತಾನೆ, ತಲಾಕ್ ಕೊಡ್ತಾನೆ. ಶಾಬಾನು ಅನ್ನೋಂಥ ಹೆಣ್ಣುಮಗಳಿಗೆ, ಮುಸ್ಲಿಂ ಹೆಣ್ಣುಮಗಳಿಗೆ ಗಂಡ ತಲಾಕ್ ಕೊಡ್ತಾನೆ. ಆಕೆ ಏನು ಮಾಡ್ತಾಳೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾಳೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಆಕೆಗೆ ಏನು ಪರಿಹಾರ ಕೊಡಿ ಅಂತ ಹೇಳುತ್ತೆ ಅಲ್ವಾ? ತಲಾಕ್ ಕೊಟ್ಟರೆ ಅಥವಾ ಡಿವೋರ್ಸ್ ಕೊಟ್ಟರೆ ಏನು ಮಾಡ್ತೀವಿ? ಗಂಡ ಏನು ದುಡ್ಡು ಕೊಟ್ಟಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ರೆ ಪರಿಹಾರ ಕೊಡ್ರಪ್ಪ, ಜೀವನಾಂಶ ಕೊಡ್ರಪ್ಪ ಅಂತ ಕೇಳುತ್ತೆ. ಸುಪ್ರೀಂ ಕೋರ್ಟ್ ಜೀವನಾಂಶ ಕೊಡಿ ಅಂತ ಹೇಳುತ್ತೆ. ಆಗ ಮುಸ್ಲಿಮರದಲ್ಲಿ ಒಂದು ವೈಯಕ್ತಿಕ ಕಾನೂನು ಅಂತಿದೆ. ಅಲ್ಲಿ ಅವ್ರು ಹೇಳೋದು ಹಿಂದೂಗಳಲ್ಲಿರುವಂಗೆ 7 ಜನ್ಮದ ಲವ್ ಅಥವಾ 7 ಜನ್ಮದಲ್ಲಿ ನೀನೇ ಹೆಂಡತಿ ಆಗಿರುವಂತ ಅಲ್ಲ. ನಮ್ಮಲ್ಲೊಂದು ಅಗ್ರಿಮೆಂಟ್, ಗಂಡ ಹೆಂಡತಿಯನ್ನು ಬಿಟ್ಟ ತಕ್ಷಣ ಅವಳಿಗೇನು ಜೀವನಾಂಶ ಕೊಡಬೇಕು ಅಂತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಕೊಡ್ಲಿಕ್ಕೆ ಹೇಳ್ತಲ್ಲ. ಒಂದು ನಿಯೋಗ ಬಂದು ರಾಜೀವ್ ಗಾಂಧಿ ಅವ್ರನ್ನ ಭೇಟಿಯಾಗುತ್ತೆ, ನಮ್ಮ ಇಸ್ಲಾಂನಲ್ಲಿ ಹಿಂಗಿಲ್ಲ ಅಂತೇಳಿ. ರಾಜೀವ್ ಗಾಂಧಿ ಏನು ಮಾಡಿದರು? ರಾಜೀವ್ ಗಾಂಧಿ ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಆ ರೀತಿ ಮುಸ್ಲಿಂ ಮಹಿಳೆಯರಿಗೆ ಕೊಡೋಂಗಿಲ್ಲ ಅಂದರೆ ಶಾಬಾನಿಗೆ ದುಡ್ಡಿಲ್ಲ, ಜೀವನಾಂಶ ಇಲ್ಲ. ಹಾಗಿದ್ರೆ ಕಾನೂನಿಗಿಂತ ಮೇಲಾಗ್ಬಿಡ್ತಾ ಧರ್ಮ ಇಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು. ವೈಯಕ್ತಿಕವಾಗಿ ಕೆಲವು ನಂಬಿಕೆಗಳು ಬೇರೆ ವಿಚಾರ, ಆದರೆ ಹೆಣ್ಣುಮಗಳಿಗೆ ಆಗ್ತಾ ಇರುವಂಥ ಅನ್ಯಾಯ. ಆ ನಂತರ ಹಿಂದೂಗಳು ಸಿಡಿದೆದ್ರು ಅನ್ನೋ ಕಾರಣಕ್ಕಾಗಿ ರಾಮ ಮಂದಿರದ ದೇವಸ್ಥಾನ ಬೀಗ ಓಪನ್ ಮಾಡಿತು. ಇದೆಲ್ಲ ಕತೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.